ಕಾಂಗ್ರೆಸ್ನಲ್ಲಿ ಈಗ ಬಹುದೊಡ್ಡ ಅಸಮಾಧಾನ ಕೋಲಾರದ ಟಿಕೆಟ್ ವಿಚಾರದಲ್ಲಿ ಆಗ್ತಾ ಇದೆ. ನಾವ್ಯಾರೂ ರಾಜೀನಾಮೆಗೆ ಮುಂದಾಗಿಲ್ಲ. ಕೋಲಾರದಲ್ಲಿ ಕಾಂಗ್ರೆಸ್ ಉಳಿಯಬೇಕು. ಸೊ ಅದಕ್ಕೋಸ್ಕರ ನಮ್ಮ ಹೋರಾಟ, ಕಾಂಗ್ರೆಸ್ ಗೆಲ್ಲಲೇಬೇಕು ಅನ್ನೋದು ನಮ್ಮ ಉದ್ದೇಶ. ಪಕ್ಷದ ಆಂತರಿಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುತ್ತೇವೆ. ಸೊ ಸಿಎಂ ಜೊತೆಗೆ ಚರ್ಚಿಸುತ್ತೇವೆ ಅಂತ ಸಚಿವ ಸುಧಾಕರ್ ಅವರು ಹೇಳ್ತಾ ಇದ್ದಾರೆ. ಮುನಿಯಪ್ಪ ಬಿಟ್ಟು ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಟ್ರೆ ಅಭ್ಯಂತರವಿಲ್ಲ ಅನ್ನುವಂತ ಮಾತನ್ನ ಆಡ್ತಾ ಇದ್ದಾರೆ ಸಚಿವ ಎಂಸಿ ಸುಧಾಕರ್ ಅವರು. ಈಗ ನೋಡಿ, ಈಗ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ನಮಗೆ ಸೂಚನೆ ಕೊಟ್ಟಿದ್ದಾರೆ. ನಾವು ಬಂದು ಮಾತಾಡ್ತೀವಿ ನಾವು ಬಂದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮಾತಿಗೆ ಗೌರವ ಕೊಟ್ಟು ಈಗ ಅವರನ್ನ ಭೇಟಿ ಮಾಡೋದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ನಾವು ನಮ್ಮ ಡಿಮ್ಯಾಂಡ್ ಇಷ್ಟೇ, ಮುನಿಯಪ್ಪನವರ ಕುಟುಂಬ ಹೊರತುಪಡಿಸಿ ನೀವು ಯಾರಿಗಾದ್ರೂ ಟಿಕೆಟ್ ಕೊಡಿ, ನಾವು ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡ್ ಬರ್ತೀವಿ. ನೋಡಿ, ಎಐಸಿಸಿ ಅಧ್ಯಕ್ಷರು ಈ ವಿಚಾರದಲ್ಲಿ ಅವರೇನು ಹಸ್ತಕ್ಷೇಪ ಮಾಡಿಲ್ಲ. ಎಐಸಿಸಿ ಅಧ್ಯಕ್ಷರು ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ. ಅವರ ಮಟ್ಟದಲ್ಲಿ ಯಾವುದೂ ಚರ್ಚೆ ಆಗಿಲ್ಲ. ನಮ್ಮ ಒಂದು ಗೊಂದಲ, ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರ ಸಮ್ಮುಖದಲ್ಲಿ ಆಗಿರ್ತಕ್ಕಂಥದ್ದು ಅನಾವಶ್ಯಕವಾಗಿ ಎಐಸಿಸಿ ಅಧ್ಯಕ್ಷರನ್ನ ಇದರಲ್ಲಿ ತರುವಂತದ್ದಿಲ್ಲ. ಸರ್ಕಾರ ಮತ್ತು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗಲ್ಲ ಸರ್ ನೋಡಿ, ನೋಡಿ ನಮಗೆ ಆಗಿರ್ತಕ್ಕಂಥ ನೋವನ್ನು ನಾವು ವ್ಯಕ್ತಪಡಿಸಿದ್ದೀವಿ. ಪಕ್ಷದ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಪಕ್ಷದ ಒಂದು ಇದನ್ನು ಹಾಳು ಮಾಡ್ತಕ್ಕಂಥ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ. ಪಕ್ಷಕ್ಕೆ ಭವಿಷ್ಯತ್ತಿನಲ್ಲಿ ಒಳ್ಳೇದಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿ ನಮಗೆ ನೋವಾಗಿ ಈ ರೀತಿ ನಾವು ತೀರ್ಮಾನ ಮಾಡಿದ್ವಿ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆ ಪಕ್ಷದ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ. ಅವರ ಮಾತಿಗೆ ಗೌರವ ಕೊಟ್ಟು ಈಗ ಅವರ ಮಾತಿಗೆ ಅವರು ಭೇಟಿ ಮಾಡೋದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಸೊ ಇದು ಅಲ್ಲಿ ಸುಧಾಕರ್ ಅವರ ಮಾತು. ಸಚಿವರು ಆರಂಭದಲ್ಲಿ ಇಂಥ ರಾಜಕೀಯ ಮಾಡೋದಕ್ಕಿಂತಲೂ ಮನೆಯಲ್ಲಿರೋದು ವಾಸಿ ಅಂತ ಹೇಳಿದರು. ಯಾವಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಾತು ಫೋನ್ ಬಂತು ಆವಾಗ ರಾಜೀನಾಮೆ ಸದ್ಯಕ್ಕಿಲ್ಲ ಅಂತ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಹೈಡ್ರಾಮಾ ಮುಂದೂಡಿಕೆ ಆಗಿದೆ. ನನ್ನ ಸಹೋದ್ಯೋಗಿ ಮುದುಕೃಷ್ಣ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುದುಕೃಷ್ಣ, ಏನು ಕಥೆ ಇದು? ಎಲ್ಲಿಗೆ ಬಂದು ತಲುಪುತ್ತೆ ಈ ಡ್ರಾಮಾ ಅಂತ ಹೇಳಿ. ಖಂಡಿತ ಅರುಣ್, KH ಮುನಿಯಪ್ಪನವರು ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಇದಲ್ಲ, ಅವರ ಬಣದ ನಡುವಿನ ತಿಕ್ಕಾಟ, ಈ ಭಿನ್ನಾಭಿಪ್ರಾಯಗಳು ಇವತ್ತಿಂದಲ್ಲ, ಕಳೆದ 10, 15, 20 ವರ್ಷಗಳಿಂದ ಕೂಡ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇದು ಪ್ರತಿ ಬಾರಿ ಮರುಕಳಿಸುವಂಥದ್ದು. ಹಾಗಾಗಿ KH ಮುನಿಯಪ್ಪನವರ ವಿರೋಧವನ್ನ ಕಟ್ಕೊಂಡೇ ಬಹಳಷ್ಟು ಸುಧಾಕರ್ ಅವರು ಕೂಡ ರಾಜಕಾರಣವನ್ನ ಮಾಡಿಕೊಂಡು ಬಂದವರು. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ತೊರೆದ್ರು. KH ಮುನಿಯಪ್ಪನವರ ವಿರೋಧವನ್ನ ಕಟ್ಕೊಂಡು 10 ವರ್ಷ ಕಡಿಮೆ ಅಂತರದಲ್ಲಿ 2 ಬಾರಿ ಸೋಲನ್ನು ಅನುಭವಿಸಿ ಮನೆಯಲ್ಲಿ ಕೂತ್ಕೊಂಡ್ರು. ತದನಂತರ ಈಗ KH ಮುನಿಯಪ್ಪ ಕಳೆದ ಬಾರಿ ಸೋಲೋದಕ್ಕೂ ಕೂಡ ಈ ರಮೇಶ್ ಕುಮಾರ್ ಬಣ ಏನಿದೆ, ಈಗ ಏನು ರಾಜೀನಾಮೆ ಕೊಡಕ್ಕೆ ಮುಂದಾಗ್ತಿದ್ದಾರೆ, ಅವರೆಲ್ಲರೂ ಕಾರಣ ಅಂತಕ್ಕಂಥದ್ದು ಆರೋಪ ಪ್ರತ್ಯಾರೋಪಗಳು, ಬಹಳಷ್ಟು ಭಿನ್ನಾಭಿಪ್ರಾಯಗಳು ಕೂಡ ನಡೀತು. ಈಗಲೂ ಕೂಡ ಒಂದಷ್ಟು ಇದೆಲ್ಲವೂ ಕೂಡ ಶಮನ ಆಗಿದೆ ಅಂತಾನೆ ಭಾವನೆ ಮಾಡಲಾಗಿತ್ತು. ಕಾರಣ ಯಾಕೆ ಅಂತಂದ್ರೆ ದೇವನಹಳ್ಳಿಗೆ ಬಂದಂತ KH ಮುನಿಯಪ್ಪನವರು ಅಲ್ಲಿ ಗೆದ್ರು, ಮಂತ್ರಿಗಳಾದ್ರು. ಹಾಗಾಗಿ ಕೋಲಾರ ಕ್ಷೇತ್ರವನ್ನು ಅವ್ರು ಬಿಟ್ಬಿಟ್ರು. ಹಾಗಾಗಿ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇದ್ದೀವಿ. ಇಲ್ಲಿ ಯಾವುದೇ ರೀತಿಯ KH ಮುನಿಯಪ್ಪನವರು ಹಿಂದೆ ಮಾಡ್ತಿದ್ದಂತ ಒಡೆದು ಹಾಳುವ ನೀತಿ ಇನ್ನು ಮುಂದೆ ಮರುಕಳಿಸಲ್ಲ. ಹಾಗಾಗಿ ನಮ್ಮ ರಾಜಕಾರಣವನ್ನ ನಾವು ಮಾಡ್ಕೋಬಹುದಾಯ್ತು ಅನ್ನುವಂತಹ ಭಾವನೆ ಇವರೆಲ್ಲರಲ್ಲಿ ಇತ್ತು. ಆದ್ರೆ ಈಗ ಆ ಭಾವನೆಗೆ ವಿರುದ್ಧವಾಗಿ ಎಲ್ಲೋ ಒಂದ್ ಕಡೆ ಮತ್ತೊಂದ್ ಕಡೆ ಕುಟುಂಬ ರಾಜಕಾರಣ ಮರುಕಳಿಸಿದೆ. ಇವತ್ತು KH ಮುನಿಯಪ್ಪನವರು ಈಗ ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಅವರು ಸೇಫ್ ಆಗಿದ್ದಾರೆ. ಹಾಗಾಗಿ ನಮ್ಮದು ಅದರಲ್ಲಿ ಯಾವುದೇ ರೀತಿಯ ಏನು ಕೂಡ ಒತ್ತಾಯ ಇಲ್ಲ. ಅವ್ರು ಚೆನ್ನಾಗಿರಲಿ. ಆದ್ರೆ ಮಗಳು ಶಾಸಕರಾಗಿದ್ದಾರೆ, ಈಗ ಅವ್ರ ಅಳಿಯನ್ಗೆ ಟಿಕೆಟ್ ಕೊಡಿ ಅಂತೇಳಿ ಕುಟುಂಬ ರಾಜಕಾರಣವನ್ನ ಮತ್ತೆ ಮಾಡೋದು ಯಾವ ರೀತಿಯ ಸರಿ? ಕೋಲಾರಕ್ಕೆ ಮತ್ತೆ ಅವರು ಬಂದು ರಾಜಕಾರಣ ಮಾಡಕ್ಕೆ ಹೊರಟ್ರೆ ನಮಗೆ ಒಂದು ರೀತಿಯ ಒಡೆದು ಹಾಳುವ ನೀತಿಯನ್ನ ಮಾಡ್ತಾರೆ, ನಮಗೆ ಇದೆಲ್ಲ ಒಂದ್ ಕಡೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಎಲ್ಲರೂ ಕೂಡ ರೆಬೆಲ್ ಆಗಿದ್ದಾರೆ. ಈಗ ಸದ್ಯಕ್ಕೆ ಅವರು ರಾಜೀನಾಮೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಕೂಡ ಈಗ ತತ್ಕ್ಷಣಕ್ಕೆ ತಣ್ಣಗಾಗಿರ್ಬೋದು. ಆದ್ರೆ ನಿಜಕ್ಕೂ ಕೂಡ ಇದು ಖಂಡಿತವಾಗಿ ಎಂದಿಗೂ ಕೂಡ ನಿಲ್ಲುವಂತಹ ಭಿನ್ನಾಭಿಪ್ರಾಯ ಇಲ್ಲ. ಇದು ಮತ್ತೆ ಮರುಕಳಿಸುತ್ತೆ. ಈಗ ಸಂಜೆ ಯಾರಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನೋದ್ರ ಮೇಲೆ ಇದರ ಹೈಡ್ರಾಮಾ ಮತ್ತೆ ಯಾವ ರೀತಿಯ ಭಿನ್ನಾಭಿಪ್ರಾಯ ಮುಂದೆ ಹೋಗುತ್ತೆ ಅನ್ನೋದು ಕೂಡ ಕಾತುರತೆ, ಕುತೂಹಲ ಕಾರಣಕ್ಕೆ ಆಗಿರುವಂತದ್ದು. ಅರುಣ್, ಮುದುಕೃಷ್ಣ, ಇಡೀ ಸೀನಲ್ಲಿ ಎಲ್ಲೂ ಕೂಡ ರಮೇಶ್ ಕುಮಾರ್ ಅವರು ಕಾಣಿಸಿಕೊಳ್ಳೋದಿಲ್ಲ. ಸೊ ಇದರ ಸೂತ್ರಧಾರಿ ಅವರೇ ಅಂತ ಹೇಳ್ಬೇಕಾ ಅಥವಾ ಇನ್ಯಾರೋ
ಬೇಡ ಅನ್ನೋದಕ್ಕೋಸ್ಕರ ಈ ಪಾತ್ರಧಾರಿಗಳನ್ನ ಮುಂದೆ ಬಿಟ್ಟಿದ್ದಾರೆ ಅಂತ ಹೇಳ್ಬೇಕಾ? ಖಂಡಿತ ಅರುಣ್, ಈ ಹಿಂದೆ ನೀವು ಟಿಕೆಟ್ ವಿಚಾರದಲ್ಲಿ ಸ್ವತಃ ರಮೇಶ್ ಕುಮಾರ್ ಅವರು ಸೋತಿದ್ರು, ಮನೆಯಲ್ಲಿದ್ರು ಕೂಡ ಟಿಕೆಟ್ ವಿಚಾರದಲ್ಲಿ ಬಂದಾಗ ರಾಜ್ಯದ ನಾಯಕರನ್ನ ಭೇಟಿ ಮಾಡುವಂತ ಕೆಲಸ, ಮತ್ತೊಬ್ಬ ಪ್ರತಿಸ್ಪರ್ಧಿ ವಿರುದ್ಧ ಅವರ ವಿರುದ್ಧ ಬ್ಯಾಟಿಂಗ್ ಮಾಡುವಂತ ಕೆಲಸ, ಅಂದ್ರೆ KH ಮುನಿಯಪ್ಪನವರು ಹಳಿನಿಗೆ ಕೊಡಬಾರ್ದು ಅನ್ನೋ ವಿಚಾರದಲ್ಲಿ ರಮೇಶ್ ಕುಮಾರ್ ಅವರು ನೇರವಾಗಿ ಬಂದು ಮಾತಾಡಿದ್ರು. ಆದ್ರೆ ಈಗ ಸದ್ಯಕ್ಕೆ ಅವರು ರಾಜೀನಾಮೆ ಕೊಡುವಂತ ವಿಚಾರದಲ್ಲಿ ಅವರು ಶಾಸಕರಾಗಿಲ್ಲ, ಆಗ ಮಾಜಿ ಶಾಸಕರಾಗಿದ್ರೆ ಅವರು ಹಿಂದೆ ಉಳ್ಕೊಂಡಿದ್ದಾರೆ. ಆದ್ರೆ ಈಗ ಯಾರು ಶಾಸಕರಾಗಿದ್ರೆ ಅವರು ರಾಜೀನಾಮೆ ಕೊಡುವಂತ ಪ್ರಸಂಗ ಬಂದಿದೆ. ಹಾಗಾಗಿ ಇವತ್ತು KH ಮುನಿಯಪ್ಪನವರ ವಿರುದ್ಧ ಹಿಂದೆ ರಮೇಶ್ ಕುಮಾರ್ ಅವರು ಖಂಡಿತ ಇದ್ರೆ ಅವರ ಫಾಲೋವರ್ಸ್, ಈಗ ಸುಧಾಕರ್ ಇರ್ಬೋದು, ಕೊತ್ತೂರು ಮಂಜುನಾಥ್ ಅವರು ಇರ್ಬೋದು, ಮಾಲೂರು ಶಾಸಕ KY ನಂಜೇಗೌಡ ಇರ್ಬೋದು, ನಜೀರ್ ಅಹಮದ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ರಮೇಶ್ ಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ಅವರ ಮಾತನ್ನ ಮೀರಿ ಮುಂದೆ ಹೋಗೋದಿಲ್ಲ. ಇದೆಲ್ಲ ವಿಚಾರಗಳು ಕೂಡ ರಮೇಶ್ ಕುಮಾರ್ ಅವರ ಗಮನಕ್ಕೆ ಇರುತ್ತೆ. ಒಂದು ನೇರ ಹೇಳೋದಾದ್ರೆ KH ಮುನಿಯಪ್ಪನವರು ವರ್ಸಸ್ ರಮೇಶ್ ಕುಮಾರ್ ಅವರು ಸದಾ ಕಾಲ ಒಂದು ರೀತಿ ಹಾವು ಮುಂಗಸಿ. ಆದ್ರೆ KH ಮುನಿಯಪ್ಪನವರು ದೇವನಹಳ್ಳಿಗೆ ಬಂದು ಮಂತ್ರಿಗಳಾದ್ಮೇಲೆ ಇದೆಲ್ಲವೂ ಕೂಡ ಕೋಲಾರದಿಂದ ದೂರ ಆದ್ರು. ಹಾಗಾಗಿ ಕೋಲಾರಕ್ಕೆ ಮತ್ತೆ ಬರೋದಿಲ್ಲ, ಇಲ್ಲಿ ಯಾವುದೇ ರೀತಿಯ ಒಡೆದು ಆಳುವಂತ ರಾಜಕಾರಣ ಮತ್ತೆ ಇರಲ್ಲ ಅಂತ ಇವರೆಲ್ಲ ನೆಮ್ಮದಿಯಿಂದ ಇದ್ರು. ಆದ್ರೆ ಆ ನೆಮ್ಮದಿಗೆ ಎಲ್ಲೋ ಒಂದ್ ಕಡೆ ಈಗ ಭಂಗ ಬರುತ್ತೆ. ಮತ್ತೆ ಅವರ ಹಳೆಯನೇ ಮತ್ತೆ ಅಲ್ಲಿ ರಾಜಕಾರಣಕ್ಕೆ ಬಂದ್ರೆ KH ಮುನಿಯಪ್ಪನವರು ಖಂಡಿತ ಮತ್ತೆ ಕೋಲಾರ ರಾಜಕಾರಣದಲ್ಲಿ ನುಸುಳ್ತಾರೆ, ಮತ್ತೆ ಅಲ್ಲಿ ತಮ್ಮ ಅಸ್ತಿತ್ವವನ್ನ ಬೆಳೆಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ನಮ್ಮದಕ್ಕೆ ಅದೆಲ್ಲೋ ತೊಡಕಾಗುತ್ತೆ ಅನ್ನೋಂಥ ಒಂದು ವಾದದಿಂದ ಈಗ ಅವರನ್ನ ವಿರೋಧಿಸುವ ಮತ್ತೆ ಇವರದೇ ಆದಂತ ವಾದಗಳನ್ನ ಮಂಡನೆ ಮಾಡಕ್ಕೆ ಈಗ ಹೊರಟಿರುವಂತದ್ದು. ಅರುಣ್. ಓಕೆ, ಮುದ್ದುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.